ಲೇಔಟ್ ಅಂದರೆ ಹೇಗಿರಬೇಕು? ರಸ್ತೆ ವೈಡ್ ಆಗಿರಬೇಕು, ರೋಡ್ ವೈಡ್ ಆಗಿರಬೇಕು, ನೋಡ್ತಾ ಇದ್ರೆ ಹಂಗೆ ಗಿಡ ಮರಗಳು ಬೆಳೆದಿರಬೇಕು. ಅಂಥ ಲೇಔಟಲ್ಲಿ ಮನೆ ಕಟ್ಕೊಂಡಿದ್ರೆ ಖುಷಿ ಆಗಬೇಕು. ಅಂಥ ಲೇಔಟ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಬನ್ನಿ. ನೋಡಿ, ನೋಡ್ತಾ ಇದ್ದೀರಲ್ಲ, ಇದು ಡಬಲ್ ರೋಡು ಮತ್ತು ಈ ಕಡೆ ಲೆಫ್ಟ್ ಸೈಡ್ಗೆ ಇರುವಂಥವೆಲ್ಲ ಕ್ರಾಸ್ ರೋಡ್ಗಳು. ಇದು ಯಾವ ಲೇಔಟು ಅಂತ ನೀವು ಹೇಳಿದ್ರೆ ಇದು ರೆನಾರ್ಡ್ಸ್ ಗಾರ್ಡನ್ ಅಂತ. ತುಂಬಾ ಒಳ್ಳೆ ಲೇಔಟ್ ಇದು. ಇಲ್ಲೇನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಲೇಔಟು ಸುಮಾರು 100 ಎಕರೆ ಅಂದರೆ 100 ಎಕರಲ್ಲಿ ಈ ಲೇಔಟ್ನ ಮಾಡಿರುವಂಥದ್ದು. ಇಲ್ಲಿ ಏನಂದರೆ 30 ಫೀಟ್ ರೋಡ್ಗಳು, ಎಲ್ಲ 30 ಫೀಟ್ ರೋಡು, ಮತ್ತು ಈ ಡಬಲ್ ರೋಡೆಲ್ಲ 60 ಫೀಟ್ ರೋಡ್ಗಳು. ಮತ್ತು ನಿಮಗೆ ಇಲ್ಲಿ ಮರ ಗಿಡಗಳೆಲ್ಲ ನೋಡಿ ಆಲೆ ಎಷ್ಟು ಬೆಳೆದಿದೆ. ಅಂದರೆ ಈಗ ಹೊಸ್ದಾಗಿ ಮಾಡಿರುವಂಥ ಲೇಔಟ್ ಅಲ್ಲ ಇದು. ಆಲ್ರೆಡಿ ಇದು ಮೋಸ್ಟ್ಲಿ ಇದು 10 ಇಯರ್ಸ್ ಹಿಂದೆ ಮಾಡಿರುವಂಥದ್ದು. ಆವಾಗ ತುಂಬ ರೇಟ್ ಕಮ್ಮಿ ಇತ್ತು. ಸ್ಟಾರ್ಟಿಂಗಲ್ಲಿ ಎಲ್ಲ ಅಷ್ಟೇ, ಲಾಂಚಿಂಗಲ್ಲಿ ಕಮ್ಮಿ ರೇಟ್ ಇರುತ್ತೆ. ಆನಂತರ ಅದು ಬೆಳೆದು ಜಾಸ್ತಿಯಾಗಿ ಇವಾಗ 5,000 to 6,000 ರೂಪಾಯಿವರೆಗೂ ಇಲ್ಲಿ ರೇಟ್ ಇದೆ. ಈ ಲೇಔಟಲ್ಲಿ ಇರುವಂಥ ಡೈಮೆನ್ಷನ್ನು 20-30 ಕೂಡ ಇದೆ. ಇದರಲ್ಲಿ 600 ಅಡಿ ಮತ್ತು 1200 ಅಡಿ ಮತ್ತು 40-60 ಕೂಡ ಇಲ್ಲಿ ಡೈಮೆನ್ಷನ್ಗಳು ಸಿಗ್ತವೆ. ಮತ್ತು ಇದರಲ್ಲಿ 20-30 ಸೈಟ್ ಸಿಗೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದು. ಕಮ್ಮಿ ರೇಟ್ಗೆ ನೀವು ಒಂದು ಒಳ್ಳೆ ಲೇಔಟಲ್ಲಿ ಸೈಟ್ ತಗೊಂಡು ಮನೆ ಕಟ್ಟೋ ಥರ ಆಗುತ್ತೆ. ಈ ಲೇಔಟ್ ಇರುವಂಥದ್ದು ನೀವು ಮಾಗಡಿ ರೋಡು ತಾವರೆಕೆರೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ನೀವು ಲೆಫ್ಟ್ ತೊಗೊಂಡ್ರೆ, ಬೆಂಗಳೂರಿಂದ ಬರಬೇಕಾದ್ರೆ ಲೆಫ್ಟ್ ತೊಗೊಂಡ್ರೆ, ಅಲ್ಲಿ ನೀವು ಲೆಫ್ಟ್ ತೊಗೊಂಡಾಗ ಇದು ದೊಡ್ಡಾಲದ ಮರದ ರೋಡಲ್ಲಿ ಬರುತ್ತೆ. ದೊಡ್ಡಾಲದ ಮರದ ರೋಡ್ ಹೋಗ್ಬೇಕಾದ್ರೆ ಅಲ್ಲಿಂದ ನೀವು ಲೆಫ್ಟ್ ತಗೊಂಡ್ಮೇಲೆ ನಿಮಗೆ ಒಂದು 3-3.5 ಕಿಲೋಮೀಟ್ರ್ ಸ್ಟ್ರೈಟ್ ಒಂದೇ ರೋಡಲ್ಲಿ ಬಂದರೆ ಈ ಲೇಔಟಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಮೇಂಟೆನೆನ್ಸ್ ಚಾರ್ಜ್ ಕೂಡ ಇರುತ್ತೆ. ಇಲ್ಲೆಲ್ಲ ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಇದಕ್ಕೆ ಚಾರ್ಜಸ್ ಕೂಡ ಹಾಕ್ತಾರೆ. ಮತ್ತು ಮನೆಗಳು ಕೂಡ ನೋಡಿ, ಆಲ್ರೆಡಿ ಮನೆಗಳಾಗ್ತಾಯಿವೆ. ಮನೆಗಳಾಗಿರೋದ್ರಿಂದ ನೀವು ಆಲ್ರೆಡಿ 20-25% ಮನೆಗಳು ಈಗ ಎಲ್ಲ ಕಟ್ತಾ ಇದ್ದಾರೆ ಮನೆಗಳನ್ನ. ಇವಾಗ ಇನ್ನು ಬೇಗ ನೀವು ಮನೆ ಎಲ್ಲ ಫಿನಿಷ್ ಆಗೋಗುತ್ತೆ, ಇನ್ನು ಬೇಗ ಅರ್ಜೆಂಟಲ್ಲಿ. ನೋಡಿ, ಇಲ್ಲೆಲ್ಲ ಏನಂತಂದರೆ ಇದೆಲ್ಲ 20-30 ಏರಿಯಾ, ಇದು 20-30 ಇದನ್ನು ಲಾಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಇದು ಇಲ್ಲಿಂದ ನೀವು ರೋಡ್ಗೆ ಹೋಗ್ಬೇಕು ಅಂತಂದರೆ 1 ಕಿಲೋಮೀಟ್ರ್ ಅಂತೂ ಆಗೇ ಆಗುತ್ತೆ. ದೊಡ್ಡ ಲೇಔಟ್ ಅಲ್ವಾ ಇದು. ನೋಡಿ, ಇದು ಲಾಸ್ಟ್ ಬಾರ್ಡ್ರ್. ಇದು ಈ ಲೇಔಟ್ ಇಲ್ಲಿ ಎಂಡ್ ಆಗುತ್ತೆ. ಇದು ನೋಡಿ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಬಟ್ ಇವೆಲ್ಲ 20-30 ನೀವೇನಾದ್ರು ಕಡಿಮೆ ಬಜೆಟಲ್ಲಿ ಒಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿರಬೇಕು ಅಂತಂದರೆ ಇಲ್ಲಿರ್ಬೋದು. 20-30 ನಿಮಗೆ ನೋಡಿ ಎಲ್ಲ ಇಲ್ಲೂ ಮನೆಗಳಾಗ್ಬಿಟ್ಟಿವೆ. ಒಂದು ಒಳ್ಳೆ ಡೂಪ್ಲೆಕ್ಸ್ ಕಟ್ಕೊಂಡು ಆರಾಮಾಗಿರ್ಬೋದು. ನೋಡಿ, ಇದು ಅಷ್ಟೇ, ಎಲ್ಲ ರೋಡ್ಗಳೆಲ್ಲ ವೈಡ್ ಆಗಿವೆ. ಒಟ್ಟಿನಲ್ಲಿ ರೋಡೆಲ್ಲ ವೈಡ್ ಆಗಿದೆ. ಬಟ್ ಏನಂದರೆ ಇವತ್ತಲ್ಲ ನಾಳೆ ಒಂದು ಒಳ್ಳೆ ಬೆಲೆ ಬರುತ್ತೆ. ನಾನು ಮೊದಲೇ ಹೇಳಿದ್ದೆ ನಿಮಗೊಂದ್ಸಲ, ಚೆನ್ನೈ ಅದೆಲ್ಲ ಚೆನ್ನೈ ಆದ್ರೂ ಮತ್ತು ಬಾಂಬೆ ಎಲ್ಲ ಅವರೆಲ್ಲ ಹೊರಗಡೆನೇ ಇರೋದು. ಸಿಟಿ ಒಳಗಡೆ ಜಾಗನೇ ಇಲ್ಲ ಅವ್ರಿಗೆ. 40-50 ಕಿಲೋಮೀಟ್ರ್ ಹೊರಗಡೆ ಬಂದುಬಿಟ್ಟಿದ್ದಾರೆ ಚೆನ್ನೈಲೆಲ್ಲ. ಬಟ್ ಏನಂದರೆ ಈ ರೋಡ್ ಸ್ವಲ್ಪ ಚಿಕ್ಕದು ನೋಡಿ. 20-30 ಏರಿಯಾ ಇದು. ರೋಡ್ ಸ್ವಲ್ಪ 25 ಅಡಿ ರೋಡ್ ಮಾಡಿದ್ದಾರೆ. ಚಿಕ್ಕ ರೋಡ್ ಇದು. ಈಗ 30-40 ಇರುವಂಥವೆಲ್ಲ ದೊಡ್ಡ ರೋಡು, 30 ಫೀಟ್ ರೋಡು. ಭಗತ್ ಸಿಂಗ್ ರಸ್ತೆ ಅಂತೆ, ಸೂಪರ್.
ಒಳ್ಳೆ ಹೆಸರಿಟ್ಟವ್ರೆ. ನೋಡಿ ಅದು 2030 ಕಟ್ಟಿರುವಂಥ ಮನೆ, 20-30 ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಜಾಗ ನೋಡ್ರಿ ಎಷ್ಟಿದೆ, ಎಷ್ಟು ಆರಾಮ, ಒಂದು ಒಳ್ಳೆ ಗಾಳಿ. ಈ ಲೇಔಟ್ ನೋಡ್ತಾ ಇದ್ದೀರಾ, ಇದು RBI ಲೇಔಟು. RBI ಎಂಪ್ಲಾಯೀಸ್ಗೋಸ್ಕರ ಕೊಟ್ಟಿರುವಂಥದ್ದು. ಇದು ಸಪ್ರೇಟ್ ಲೇಔಟ್. ಇದು ಅಂಗಡಿ ಇಲ್ಲ, ಏನಿಲ್ಲ, ಇರೋದು ಹಂಗೆ ಇಲ್ಲಿ ಅಂತ. ಕೆಲವರು ಒಪ್ಪಲ್ಲ ಇಲ್ಲಿ, ಕೆಲವರು ಡೀಸೆಂಟಾಗಿ ಸೈಲೆಂಟಾಗಿರುತ್ತಲ್ವ, ಅಂಥವ್ರು ಇಷ್ಟ ಇರೋರು ಇಲ್ಲಿ ನೋಡಿ. ಅಂಥವರೇ ಇವರೆಲ್ಲ ಬಂದಿರೋದು. ಇಲ್ಲ ನೋಡಿ, ಇಲ್ಲೆಲ್ಲ ಕಟ್ಕೊಂಡು ಬಂದಿದ್ದಾರೆ ನೋಡಿ. ಬಟ್ ಈ ಜಾಗ ತುಂಬ ಚೆನ್ನಾಗಿದೆ. ಈ ಜಾಗ ರೋಡ್ಗೆ ಹತ್ರ, ಬಟ್ ಇಲ್ಲಿ ರೇಟ್ ಜಾಸ್ತಿ. ಇಲ್ಲೆಲ್ಲ ಇಲ್ಲಿ ಸೈಟ್ ಬರಲ್ಲ, ಬಂದ್ರೂ ಇಲ್ಲಿ ಏನಾಗುತ್ತೆ ಅಂದರೆ 5,500-6,000 ರೂಪಾಯಿವರೆಗೂ ಹೋಗುತ್ತೆ. ಯಾಕೆಂದರೆ ಇದೇ ಪಕ್ಕದ್ದೇ ರೋಡ್. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೋಗ್ತಾ ಇದೆ ಅಲ್ಲಿ ನೋಡಿ, ಇದೇ ಆರ್ಚು. ಇಲ್ಲಿ ಸೈಟ್ ಬಂದರೂ ಜಾಸ್ತಿ ಇರ್ತವೆ. ಕಾಸಕ್ಕೆ ತಕ್ಕಂಥ ಕಜ್ಜಾಯ ಅಷ್ಟೇ. ನಾವು ತಿಳ್ಕೊಬೇಕಾಗಿರೋದು ಇಲ್ಲ ಅಷ್ಟೇ. ಯಾವುದು ಚೆನ್ನಾಗಿದೆ, ಯಾವ ವಸ್ತು ಚೆನ್ನಾಗಿದೆ ಅಂಥದ್ಕೆ ಬೆಲೆ ಜಾಸ್ತಿ, ಚೆನ್ನಾಗಿಲ್ಲದೆ ಇರೋದು ಬೆಲೆ ಕಮ್ಮಿ ಅಷ್ಟೇ. ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯ ಇದು. ಬಟ್ ಇಲ್ಲಿ ರೋಡೆಲ್ಲ ಏನಂತ ಅಂದರೆ 30 ಅಡಿ ರೋಡ್ಗಳು. ಬಟ್ ಇನ್ವೆಸ್ಟ್ಮೆಂಟ್ಗೆ ಗುಡ್ ಅಷ್ಟೇ. ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಮ ಹತ್ರ ನೀವೊಂದು ಬೇಕಾದ್ರೆ ಲೋನು ಸಿಗುತ್ತೆ. ಈ ಕಡೆ ಎಲ್ಲ ಲೋನ್ ತೊಗೋಬೇಕು. ಲೋನ್ ಕಟ್ಕೊಂಡು ಹೋಗ್ತಾಯಿದ್ರೆ ನಿಮಗೆ, ನೀವು ಇಲ್ಲಿ 50-60 ಲಕ್ಷ ಬಂಡವಾಳ ಹಾಕಿದ್ರೆ ನಿಮಗೆ ಒಂದು 50-60 ಲಕ್ಷ ಲಾಭ ಬರುತ್ತೆ ಒಂದು 5 ವರ್ಷ ಬಿಟ್ಕೊಂಡು. ಅದಂತೂ ಪಕ್ಕ. ಇದೆಲ್ಲ ಏನಂದರೆ ಇಲ್ಲೆಲ್ಲ ಡಬಲ್ ರೋಡ್ ಆಗುತ್ತೆ. ಇಲ್ಲೆಲ್ಲ ರೋಡ್ ಇದೆಯಲ್ಲ, ಇದು ದೊಡ್ಡ ಆಲದ ಮರಕ್ಕೆ ಹೋಗೋ ರೋಡು. ಇದು ಬಂದು ವೈಡ್ ಆಗುತ್ತೆ. ನಿಮಗೆ 100 ಅಡಿ ರೋಡ್ ಆಗ್ಬೋದು ಅನಿಸುತ್ತೆ ಇದು. ಯಾಕೆ ಅಂತಂದರೆ ಇನ್ಯಾವ ರೋಡ್ಗಳಿಲ್ಲ ಇಲ್ಲಿ. ಮೈಸೂರು ರೋಡ್ ಕನೆಕ್ಟ್ ಆಗುವಂಥದ್ದು ಯಾವ ರೋಡು ಇಲ್ಲ. ಬಟ್ ಈ ರೋಡು ವೈಡ್ ಆಗುತ್ತೆ. ಇಂಥ ಜಾಗ ನೋಡಿ, ಇಂಥ ಜಾಗದಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮಗೇನಾದರೂ ಏನು ಅನ್ನಿಸ್ತು, ಈ ವಿಡಿಯೋ ಏನು ಅನ್ನಿಸ್ತು ಒಂದು ಕಮೆಂಟ್ ಮಾಡಿ. ಇನ್ಮೇಲೆಲ್ಲ ಬರೀ ಈ ಥರ ವೀಡಿಯೋಗಳೇ ಬರ್ತಾ ಇರ್ತವೆ. ಈ ಥರ ಲೇಔಟ್ಗಳನ್ನ ಹುಡುಕ್ತಾ ಇರ್ತೀನಿ, ಅದನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ನೋಡಿ ನಿಮಗೆ ಏನು ಅನಿಸುತ್ತೆ. ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು RBI ನೋಡಿ, ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಅಸೋಸಿಯೇಟ್ಸ್ ನೋಡಿ. ಇದೇನೆ, ಇದು ಬೇರೆ. ಅದನ್ನ ನೀವು ನೋಡಿದ್ದು ಇನ್ನೊಂದು, ಅದು ಬೇರೆ. ಇದು ಬೇರೆ RBI ಲೇಔಟ್. ಇದು ಬಂದು ನೋಡಿ ಇದೇ ರೋಡ್ ಪಕ್ಕದಲ್ಲೇ. ಬಟ್ ಇಲ್ಲೆಲ್ಲ ಸೈಟ್ಗಳಿಲ್ಲ. ಇಲ್ಲಿ ಸೈಟ್ಗಳಿದ್ರು ಈ ಲೇಔಟಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಇದು ಪಕ್ಕದಲ್ಲೇ ಇದೆ ನೋಡಿ. ಡೌನ್ಗೆ ಹೋಯ್ತಾ ಕಮ್ಮಿ ಆಗುತ್ತೆ. ನೋಡಿದ್ರೆ ಹೇಗಿದೆ. ಈ ಲೇಔಟ್ ಚೆನ್ನಾಗಿದೆ. ಬಟ್ ಇಲ್ಲಿ ಯಾವ ಸೈಟ್ಗಳು ಬಂದಿಲ್ಲ. ನೋಡೋಣ, ಚೆಕ್ ಮಾಡ್ತೀನಿ. ಯಾರು ಬಂದರೆ ಹೇಳ್ತೀನಿ ನಿಮಗೆ. ಮನೆಗಳೆಲ್ಲ